ರಾಜ್ಯದಲ್ಲಿ ಯತ್ನಾಳ್ ಶೋ ಇವತ್ತು ಕೂಡ ಮುಂದುವರೆದಿದೆ. ಮೊನ್ನೆ ತಾನೇ ಪಕ್ಷ ಕಟ್ಟಲ್ಲ ಬಿಜೆಪಿಗೆ ವಾಪಸ್ ಬರ್ತೀನಿ ಅಂತ ಹೇಳಿದರು. ನಿನ್ನೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀನಿ, ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಒಂದೆಜ್ಜೆ ಮುಂದೋಗಿರುವಂಥ ಯತ್ನಾಳ್ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸಹಜವಾಗಿಯೇ ಅವರ ಎಂದಿನ ಶೈಲಿಯಲ್ಲೇ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಹರಿಯಾಯಿದ್ದಾರೆ. ಆದರೆ ಇವತ್ತು ಯತ್ನಾಳ್ ಆಡಿರುವಂಥ ಮಾತುಗಳೇನಿದೆ ಅದು ನಿಜವಾಗ್ಲೂ ಪಕ್ಷ ಕಟ್ತಾರಾ? ಮುಖ್ಯಮಂತ್ರಿ ಆಗೋದು ದೂರದ ಮಾತು, ಆದರೆ ಪಕ್ಷಕ್ಕೆ ಯಾರ್ಯಾರು ಸೇರ್ಪಡೆ ಆಗ್ತಾರೆ? ಈ ಯತ್ನಾಳ್ ಕಡೆಯಲ್ಲಿ ಅಥವಾ ಯತ್ನಾಳ್ ಗುಂಪಿನಲ್ಲಿ ಏನೆಲ್ಲ ಆಗ್ತಾ ಇದೆ ಆ ಸ್ಟೋರಿ ನೋಡೋಣ ಬನ್ನಿ. ಯತ್ನಾಳ್ ಅವರು 2028ಕ್ಕೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 100% ಇದು ನೋಡಕತ್ರಿ. ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ. ಹೈಕಮಾಂಡ್ ಉಚ್ಚಾಟನೆಗೂ ಬಗ್ಗದ ಶಾಸಕ ಯತ್ನಾಳ್ 2028ಕ್ಕೆ ನಾನೇ CM ಎಂದ ಬಿಜೆಪಿ ಶಾಸಕ ಯತ್ನಾಳ್ ಅವರು 2028ಕ್ಕೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 100% ಇದು ನೋಡಕತ್ರಿ. ಯತ್ನಾಳ್ ಹಿಂದೂ ಹುಲಿ, ರೆಬಲ್ ನಾಯಕ, ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಹೊಂದಿದ್ದಾರೆ. ಇದೀಗ BSY ಕುಟುಂಬದ ವಿರುದ್ಧ ಸಮರ ಸಾರಿ ಹೈಕಮಾಂಡ್ನಿಂದ ಉಚ್ಚಾಟನೆ ಆಗಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕೇರೆ ಮಾಡದ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಬಗ್ಗೆಯೂ ಚಿಂತನೆ ನಡೆಸುತ್ತಿದ್ದಾರೆ. ಆದ್ರೆ ಇದೇ ಹೊತ್ತಿನಲ್ಲಿ ಮುಂದೆ CM ಆಗೋ ಮಾತನಾಡಿರೋದು ಕೇಸರಿ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಯತ್ನಾಳ್ ಅವರು 2028ಕ್ಕೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 100% ಇದು ನೋಡಕತ್ರಿ. ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ. ಆಗದೇ ಇದ್ರೆ MLA ಅಂತೂ ಇದ್ದೇ ಇರ್ತೀನಿ, ಮಂತ್ರಿ ಆಗೋದಿಲ್ಲ, ಯಾರ ಕೈ ಆಗೋದು. ನಿನ್ನೆಯಷ್ಟೇ ಬದ್ಧವೈರಿ ಬಿಜೆಪಿ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಯತ್ನಾಳ್ ವಿರುದ್ಧ ಬೆಂಕಿಯುಗುಳಿದ್ರು. ನೀನು ಹುಲಿನೇ ಆಗಿದ್ರೆ ಚುನಾವಣೆ ಎದುರಿಸಿ ಗೆಲ್ಲುವಂತ ಸವಾಲು ಹಾಕಿದ್ರು. ಇದಕ್ಕೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ನಿಜವಾಗ್ಲೂ ಗ್ರೌಂಡ್ ಅಲ್ಲಿ ಹುಲಿ ಆಗಬೇಕಾಗಿದ್ರೆ ನೀವೇನು ಬಿಜೆಪಿ ಚಿಹ್ನೆಯಿಂದ ಗೆದ್ದಿರಲ್ಲ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಾಳೆ ಚುನಾವಣೆಗೆ ನಿಲ್ಲೋದಕ್ಕೆ ತಯಾರಾಗಿ ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಗೆಲ್ಲಿಸುವಂತ ಕೆಲಸ ಮಾಡ್ತೇವೆ. ಈ ಸವಾಲನ್ನ ಸನ್ಮಾನ್ಯ ಬಸನಗೌಡರು ಸ್ವೀಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಯತ್ನಾಳ್ ಅವರು ನಿಜವಾಗ್ಲೂ ಹೊಸ ಪಕ್ಷ ಕಟ್ತಾರ ಅಥವಾ ಜನಾಭಿಪ್ರಾಯಕ್ಕೆ ಮುಂದಾಗ್ತಾರ? ಜನಾಭಿಪ್ರಾಯ ತಗೋತೀನಿ. ಅಂಥವು ದಾರಿಗೆ ಹೋಗೋ ಹಂದಿಗಳ ಬಗ್ಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ದುಷ್ಟರ ಅಂತ್ಯ ಆಗೇ ಆಗುತ್ತೆ ಎಂದು ಯತ್ನಾಳ್ ಕೆಂಡ. ಉಚ್ಚಾಟನೆ ಆಗಿದೆಯಂತ ಇವತ್ತೇನೋ ನೆಮ್ಮದಿಯಾಗಿ ಇರಬಹುದು, ಆದ್ರೆ ಭ್ರಷ್ಟ ಕುಟುಂಬ ದುಷ್ಟರ ಅಂತ್ಯ ಆಗೇ ಆಗುತ್ತೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಮತ್ತೆ ಸಮರ ಸಾರಿದ್ದಾರೆ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ, ಅದು ಕಿತ್ತು ಹೋಗೋ ತನಕ ರಾಜ್ಯದ BJPಯಲ್ಲಿ ಯಾರೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಟ್ಟ ವಂಶಪಾರಂಪರ್ಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ. ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ, ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದೇ ಇರ್ತದೆ. ಅದರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿಯೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು, ಕೊನೆಗೆ ರಾಮನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಯತ್ನಾಳ್ ಕುರಿತಾದಂಥ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶಾಸಕ ಯತ್ನಾಳ್ ಕುರಿತಾದಂಥ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ಖಾಸಗಿ ಏಜೆನ್ಸಿಗಳ ಮೂಲಕ ಕೂಡ ಎಲ್ಲ ಸರ್ವೆನ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮದಿಂದ ಆಗುವಂಥ ಲಾಭ ನಷ್ಟದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ನಿನ್ನೆಯಷ್ಟೇ TV9 ಇನ್ಸೈಟ್ ಸುದ್ದಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಬ್ರೇಕ್ ಮಾಡಲಾಗಿತ್ತು. ಸರ್ವೆ ಆಧಾರದಲ್ಲಿ ಯತ್ನಾಳ್ರನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡಿರೋದು ಸುದ್ದಿ ಬಿತ್ತರಿಸಿದ್ವಿ. ಅದನ್ನೇ ಇವತ್ತು ಶಾಸಕ ಯತ್ನಾಳ್ ಪ್ರಸ್ತಾಪಿಸಿದ್ದಾರೆ. ನಮ್ಮ BJP ಹೈಕಮಾಂಡೇ ನಾನು ಸರ್ವೆ ಮಾಡ್ಯಾರ, 3 ತಿಂಗಳು ಸರ್ವೆ ಮಾಡ್ಯಾರ, ತಾವೇ ಹೇಳಿದ್ರಿ. ಅದರಾಗ ಯತ್ನಾಳ್ ಹೊರಗೆ ಹಾಕೋದು ಏನೂ ಪಕ್ಷಕ್ಕೆ ಹಾನಿ ಇಲ್ಲ ಅಂತ ಹೇಳಿದ್ಮೇಲೆ ಹೈಕಮಾಂಡದವ್ರು ಯಾರು ಹೇಳೋದು ಕೇಳೋ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಆದರೂ ನಾನು ಪರವಾಗಿ ಅವರು ಅನುಕಂಪ ತೋರಿಸ್ಯಾರಲ್ಲ, ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಭಾರಿ ಫ್ರೀ ಇದ್ದಾರೆ.
ಅವರು ಮಾತನಾಡ್ಲಿ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್, ನಾನು ಬಿಜೆಪಿಯಲ್ಲಿ ಇದ್ದಾಗಲೂ ಫ್ರೀ, ಈಗಲೂ ಫ್ರೀ ಅಂದಿದ್ದಾರೆ. ಅವ್ರಿಗೆ ಬಹಳ ಫ್ರೀ ಆಗಿದ್ದಾರೆ. ಅವ್ರು ಆರೋಪ ಮಾಡ್ಲಿ, ದಾಳಿ ಮಾಡ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾಜ್ಯದ ಅಧ್ಯಕ್ಷ ಯಾರು ಎಲ್ಲರೂ ಕೂಡ ಸ್ವತಂತ್ರ ಇದ್ದಾರೆ. ಭಗವಂತ ಏನ್ ಶಕ್ತಿ ಕೊಟ್ಟಿದೆ, ಅವ್ರು ಎಲ್ಲರೂ ಕೂಡ ಸರ್ವ ಸ್ವತಂತ್ರ ಇದ್ದಾರೆ. ನಾ ಫ್ರೀ ಬರ್ಡ್ ಯಾವಾಗಲೂ ಓದಿನಿ, ಬಿಜೆಪಿ ಗೆದ್ದಾಗ ಇದ್ದಿದ್ದಿಲ್ಲ. ಅವ್ನು ವಿಜೇಂದ್ರ ಮುಂದೆ ಅವ್ರ ಅಪ್ಪಗೆ ಬೈದಿನ ಮೊನ್ನೆ, ಉತ್ತರ ಕರ್ನಾಟಕ ನೀರಾವರಿಗೆ ಮೋಸ ಮಾಡಿದ್ದೆ ಅಂತ ಅವ್ನು ಇದ್ದಲ್ಲಿ. ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಬಿಜೆಪಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಿದ್ದಾರೆ. ಹೊಸ ಪಾರ್ಟಿ ಕಟ್ಟಿ ಸಕ್ಸಸ್ ಆಗಿರುವವರ ಸಂಖ್ಯೆ ಕಡಿಮೆ, ಬಟ್ ಡ್ಯಾಮೇಜ್ ಮಾಡಬಹುದು. ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋದನ್ನು ಈಗ ಅಸೆಸ್ ಮಾಡೋಕ್ಕಾಗಲ್ಲ. ಮುಂದವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು. ನಾವು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟು ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿಲ್ಲ. ಇನ್ನು ಯತ್ನಾಳ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ ಮಧ್ಯೆಯೂ ಮಾತಿನ ಯುದ್ಧ ನಡೆಯಿತು. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ. ಎದಿ ಬಡವು ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಮುಂದಿನ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು. ನೋಡಿ, ನಾನು ಏನು ಮಾತಾಡಿದ್ದೀನಿ ಅವ್ರ ಬಗ್ಗೆ ತಾವು ತೆಗೆದು ನೋಡಿ. ನೀವು ಏನು ಪ್ರಶ್ನೆ ಕೇಳಿದ್ರಿ? ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್ ಅವರು. ಅದಕ್ಕೆ ಅವ್ರ ತಲೆಗೆ ನಾಲ್ಗೆಗೆ ಕನೆಕ್ಷನ್ ತಪ್ಪಿದೆ, ಆ ರೀತಿ ಏನಿಲ್ಲ ಅಂತ ನಾನು. ಇನ್ನು ಯತ್ನಾಳ್ ಉಚ್ಚಾಟನೆ ಬಳಿಕ ಎಸ್ಟಿ ಮೋರ್ಚಾ ಕಾರ್ಯದರ್ಶಿ ಸ್ಥಾನಕ್ಕೆ ಸಂತೋಷ್ ತಟಗಾರ ರಾಜೀನಾಮೆ ನೀಡಿದ್ರು. ಅದೇ ರಾತ್ರಿ ಅಪಘಾತದಲ್ಲಿ ಸಂತೋಷ್ ಮೃತಪಟ್ಟಿದ್ರು. ಇವತ್ತು ವಿಜಯಪುರದಲ್ಲಿನ ಸಂತೋಷ್ ಮನೆಗೆ ಯತ್ನಾಳ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಏನೇ ಹೇಳಿ, ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟರು ಯತ್ನಾಳ್ ಆರ್ಭಟಕ್ಕೇನು ಕಡಿಮೆ ಆಗಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.